ಕಾಂತಾರ ನಟನ ಕೊನೆಯ ವಿಡಿಯೋ ಒಂದು ರಿವೀಲ್ ಆಗಿದೆ. ಕಾಂತಾರ ನಟ ಜೀವ ಹೋಗುವುದಕ್ಕೂ ಮೊದಲಿನ ವಿಡಿಯೋ ಅದು. ಎಂತವರ ಹೃದಯವನ್ನು ಝಲ್ ಎನ್ನಿಸುವಂತಹ ವಿಡಿಯೋ. ಕಾಂತಾರ ನಟನ ಕೊನೆಯ ವಿಡಿಯೋ. ಕಾಂತಾರ ನಟ ಜೀವ ಹೋಗುವುದಕ್ಕೂ ಮೊದಲು ಆತನ ವರ್ತನೆ ವಿಡಿಯೋದಲ್ಲಿ ಬಹಳಷ್ಟು ಸ್ಪಷ್ಟ. ಕಾರ್ಯಕ್ರಮದಲ್ಲಿ ಕುಣಿದಿದ್ದ ನಟ ಕಾರ್ಕಳ ತಾಲೂಕಿನ ಮೀಯಾರ್ನಲ್ಲಿರ್ತಕ್ಕಂತಹ ಸ್ನೇಹಿತನ ಮದುವೆ ಕಾರ್ಯಕ್ರಮ. ಸ್ನೇಹಿತನ ಮದುವೆಯ ಕಾರ್ಯಕ್ರಮದಲ್ಲಿ ಮನ ತುಂಬಿ ಕುಣಿದಿದ್ದಂತಹ ನಟ ಬಳಿಕ ಸುಸ್ತು ಎಂದು ಕುಸಿದು ಬಿದ್ದ ನಟ ರಾಕೇಶ್ ಪೂಜಾರಿ. ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು, ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಕಾಂತಾರ ನಟ ಕಾರ್ಯಕ್ರಮ ಒಂದರಲ್ಲಿ ಕೊನೆಯ ಗಳಿಗೆಯಲ್ಲಿ ಕುಣಿದ ವಿಡಿಯೋವನ್ನ ನಿಮ್ಮ ಫ್ರೀಡಮ್ ಟಿವಿ ಇನ್ನೇನು ಕೆಲ ಗಳಿಗೆಯಲ್ಲಿ ರಿವೀಲ್ ಮಾಡುತ್ತೆ. ಆ ಕಾರ್ಯಕ್ರಮದಲ್ಲಿ ಪಾಪ ಆತ್ಮೀಯ ಸ್ನೇಹಿತನ ಮದುವೆಗೆ ಹೋಗಿ ಮನಸ್ಸು ತುಂಬ ಪ್ರೀತಿಯನ್ನು ಆವರಿಸಿಕೊಂಡು ಕುಣಿದಿದ್ದಂತಹ ಕಟ್ಟ ಕಡೆಯ ದೃಶ್ಯ ಅದು. ಆ ದೃಶ್ಯದಲ್ಲಿ ಆತನ ಮುಖದಲ್ಲಿದ್ದಂತಹ ಸಂತಸ, ಸ್ನೇಹಿತನ ಮೇಲಿದ್ದಂತಹ ಅತ್ಯಾತ್ಮೀಯತೆ ಎಲ್ಲವೂ ಕೂಡ ಬಹಳಷ್ಟು ಸ್ಪಷ್ಟವಾಗಿತ್ತು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಕುಣಿಯುತ್ತಿರುವ ಗಳಿಗೆಯಲ್ಲಿ ರಾಕೇಶ್ ಪೂಜಾರಿ ಸಾಯ್ತಾರೆ ಎನ್ನುವಂತಹ ಒಂದು ಕಹಿ ಸತ್ಯ ಅವರಿಗೆ ಗೊತ್ತೇ ಆಗಲಿಲ್ಲ. ಕಾಂತಾರ ನಟ ಜೀವ ಹೋಗುವುದಕ್ಕೂ ಮೊದಲಿನ ವಿಡಿಯೋ ಒಂದು. ಈ ಕಾರ್ಯಕ್ರಮದಲ್ಲಿ ಕುಣಿದಿದ್ದ ಕಾಂತಾರ ನಟ ರಾಕೇಶ್ ಪೂಜಾರಿ ತನ್ನ ಸ್ನೇಹಿತನ ಮದುವೆಗೆ ಹೋಗಿದ್ರು. ಮದುವೆಯಲ್ಲಿ ಸ್ನೇಹಿತನ ಮನೆಯಲ್ಲಿ ಮೆಹಂದಿ ಪ್ರೋಗ್ರಾಮ್ ಇತ್ತು. ಆ ಮೆಹಂದಿಯಲ್ಲಿ ಎಲ್ಲರ ಜೊತೆ ತಾನೊಬ್ಬನಾಗಿ ಕುಣಿತಾ ಇದ್ರು. ಸಾಂಘವಾಗಿ ನಡೀತಿದ್ದಂತಹ ಕಾರ್ಯಕ್ರಮದಲ್ಲಿ ಮನಸ್ಸು ತುಂಬ ಸ್ನೇಹಿತನ ಆತ್ಮೀಯತೆ ತುಂಬಿದ ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ. ಆ ದೃಶ್ಯದಲ್ಲಿ ರಾಕೇಶ್ ಪೂಜಾರಿ ಅವರ ನಗು ಜೊತೆಗೆ ಅವರ ಹಾಸ್ಯ ಪ್ರಜ್ಞೆ ನಿಜಕ್ಕೂ ಕೂಡ ಎಂಥವರ ಮನಸ್ಸನ್ನು ಕೂಡ ದುಃಖಿಸುತ್ತೆ ಈ ಒಂದು ದೃಶ್ಯ. ಆ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂಥೇಳಿ ಈ ಹಿಂದೆನೇ ಪ್ಲ್ಯಾನ್ ಮಾಡಿಕೊಂಡು ಅವರ ಏನು ಪ್ರೋಗ್ರಾಮ್ ಶೆಡ್ಯೂಲ್ಗಳನ್ನು ಕೂಡ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿದ್ದಂತಹ ಪ್ರೋಗ್ರಾಮ್ ಇದು. ಆ ಪ್ರೋಗ್ರಾಮ್ನಲ್ಲಿ ದಿವಂಗತ ಈಗೇನು ಸಾವನ್ನಪ್ಪಿದಾರೋ ಅವರ ಸಾಕಷ್ಟು ಸ್ನೇಹಿತರು ಕೂಡ ಇದ್ದಾರೆ. ಈ ಡ್ಯಾನ್ಸ್ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ. ಬೆವ್ತ್ಕೋತಾರೆ ಅವರು, ಹಣೆ ತುಂಬ ಬೆವರು, ಫೋರ್ ಹೆಡ್ನೆಲ್ಲ ಬೆವರು ಕಾಣಿಸಿಕೊಳ್ಳುತ್ತೆ. ಅದಾದ ನಂತರ ನಾವೊಂದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ, ಅಲ್ಲಿ ತನ್ನ ಬಲಗೈಯನ್ನು ಎದೆ ಮೇಲೆ ಇಟ್ಕೊತಾರೆ. ಆಗಲೇ ಅವರಿಗೊಂದು ಸಣ್ಣದಾದ ಸುಳಿವು ಸಿಕ್ಕಿದೆ, ಹೃದಯಾಘಾತದ ಸಣ್ಣ ಸುಳಿವು. ಬಹುಶಃ ಆ ಒಂದು ಗೋಲ್ಡನ್ ಅವರ್ನಲ್ಲಿ ಅವರೇನಾದರೂ ಸೂಕ್ತ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ರೆ, ಈಗ ನಾವು ಬೇರೆ ವೈದ್ಯಕೀಯ ದಾರಿಗಳನ್ನು ಈಗ ಹೇಳ್ಬೋದು, ಆದರೆ ಅದು ಸುಲಭ ಅಲ್ಲ. ಆ ಸಂದರ್ಭದಲ್ಲಿ ಅನುಭವಿಸಿದ ವೇದನೆ ಮತ್ತು ಯಾತನೆ ಅದನ್ನು ನಾವೀಗ ವಿವರಿಸೋದು ಅತ್ಯಂತ ಸುಲಭ, ಆದರೆ ಅನುಭವಿಸಿದವ್ರಿಗೆ ಗೊತ್ತು ಆ ಸಂಕಟ. ಸೊ ಆತ ಬಲಗೈಯನ್ನು ಎದೆ ಮೇಲೆ ಇಡ್ಕತಾನೆ. ಆತನಿಗೆ ಸುಸ್ತು ಅಂತ ಸ್ಪಷ್ಟವಾಗಿ ಹೇಳ್ತಾನೆ, ಮೌಖಿಕವಾಗಿ ಹೇಳ್ತಾನೆ. ಅಲ್ಲಿ ಪಕ್ಕದಲ್ಲಿದ್ದವರಿಗೆಲ್ಲ ಕೇಳಿಸುತ್ತದು, ಸುಸ್ತಾಗ್ತಾ ಇದೆ ನೋಡಿ. ಹೃದಯ ಸ್ತಂಭನ ಅಥವಾ ಹೃದಯಾಘಾತದ ಮೊಟ್ಟ ಮೊದಲು ಕಾಣಿಸಿಕೊಳ್ಳೋದೇ ದೇಹ ಸುಸ್ತು. ದೈಹಿಕವಾಗಿ ಆತ ಪ್ರಾಣವನ್ನು ಕಳ್ಕತಾನೆ. ಇದು ಪ್ರಪ್ರಥಮ ಸಿಂಪ್ಟಮ್ಮು. ನೀವು ಪುನೀತ್ ರಾಜ್ಕುಮಾರ್ ಅವರ ಈ ಹೃದಯಾಘಾತ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಸಂದರ್ಭದಲ್ಲೂ ಕೂಡ ಅವರಿಗೆ ಮೊದಲು ಕಾಣಿಸಿಕೊಂಡಿದ್ದು ದೇಹ ಸುಸ್ತು, ಪ್ರಾಣ ಕಳ್ಕೊಂಡಿದ್ರು ಅವರು. ಒಂದು ರೀತಿಯ ಬೆವರು ಕಿತ್ಕೊಬಂದಿತ್ತು ಅವರ ದೇಹದ ಮೇಲೆ. ಸೊ ಇಲ್ಲಿ ರಾಕೇಶ್ ಪೂಜಾರಿ ಅವರಿಗೂ ಕೂಡ ಮೊದಲು ಸುಸ್ತೇ ಕಾಣಿಸಿಕೊಂಡಿರುವಂತಹದ್ದು. ದೇಹ ಏನೋ ಕಳ್ಕಂಡ ಹಾಗೆ, ತ್ರಾಣ ಕಳ್ಕಂಡ ಹಾಗೆ, ಮತಿಗೆಟ್ಟ ಹಾಗೆ, ಅಂದರೆ ಒಂದು ನಿಯಂತ್ರಣ ಇರೋದಿಲ್ಲ ಅಂತ. ಆತ ಸ್ವಾಭಾವಿಕವಾಗಿ ಆ ಮನುಷ್ಯ ಹೃದಯದ ಮೇಲೆ ಕೈ ಹಿಡ್ಕತಾನೆ, ಕಾರಣ ಅಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ. ಸೊ ಈ ಡ್ಯಾನ್ಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಆರಂಭದಲ್ಲಿ ನಗುತ್ತಾ ಇದ್ದಂತಹ ರಾಕೇಶ್ ಪೂಜಾರಿ ಬರಬರುತ್ತಾ ಸುಸ್ತು ದೇಹಕ್ಕೆ ಆವರಿಸಿಕೊಂಡಾಗ, ತ್ರಾಣ ಕ್ಷೀಣಿಸತೊಡಗಿದಾಗ ಆತನ ಬೆವರು ಆತನಿಗೆ ಸುಳಿವನ್ನು ಕೊಟ್ಟಿತ್ತು. ನನಗೇನೋ ಆಗ್ತಾ ಇದೆ, ಇಲ್ಲೇನೋ ಆಗುತ್ತೆ. ಆ ಸಂದರ್ಭದಲ್ಲಿ ಆತ ಬಲಗೈಯನ್ನು ಎದೆ ಮೇಲೆ ಇಟ್ಕತಾನೆ. ನೋಡ್ತಿದ್ದ ಹಾಗೆ ಕುಸಿದು ಬಿದ್ದ. ಅಲ್ಲಿ ಅಕ್ಕಪಕ್ಕದ ಸ್ನೇಹಿತರು ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಪಟ್ಟರು. ಆದರೆ ವಿಧಿಯ ಆಟ, ವಿಧಿ ಲೀಲೆಗೆ ಟ್ವಿಸ್ಟ್ ಸಿಕ್ಕಿತ್ತು. ಅಲ್ಲಿ ಟ್ರೀಟ್ಮೆಂಟ್ ಫಲಿಸದೆ, ಅಂದರೆ ನೋಡಿ, ಹೃದಯಾಘಾತದ ಆರಂಭಿಕ ಆ ಒಂದು ಕ್ಷಣ ಅನ್ನೋದಿರುತ್ತೆ 16 ನಿಮಿಷ. ಆ 16 ನಿಮಿಷದ ಒಳಗಾಗಿ ಆತ ಆಸ್ಪತ್ರೆಗೆ ದಾಖಲಾಗಿ ಆ ಆಸ್ಪತ್ರೆಯಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟ್ ಸಿಕ್ಕಿದ್ದೇ ಆದಲ್ಲಿ 100ಕ್ಕೆ 99% ಬದುಕುಳಿಯುವ ಸಾಧ್ಯತೆಗಳಿರ್ತವೆ.
ಆದರೆ ಆತನಿಗೆ ಹೃದಯಾಘಾತ ಅಥವಾ ಏನು ಸುಸ್ತು ಕಾಣಿಸಿಕೊಳ್ಳುತ್ತೋ ಅದಾದ ನಂತರ ಆತನನ್ನು ಅಲ್ಲಿ ಕೂರಿಸ್ತಾರೆ ಸ್ವಲ್ಪ ಹೊತ್ತು. ಅದಾದ ಮೇಲೆ ನೀರು ಕೊಟ್ಟರೋ ಏನೋ ಗೊತ್ತಿಲ್ಲ, ಬಟ್ ಅಲ್ಲೊಂದಷ್ಟು ಸಮಯವನ್ನು ಅಲ್ಲಿ ವ್ಯಯಿಸಲಾಯಿತು. ಅಂದರೆ ಆ ಸಂದರ್ಭದಲ್ಲೇ ಯಾರಿಗೆ ಗೊತ್ತಾಗುತ್ತ್ರಿ, ರಾಕೇಶ್ ಪೂಜಾರಿ ಒಬ್ಬ ಚುರುಚುರುಕಿನ ಯುವಕ, ಬರೀ 30-33 ವರ್ಷ ಅನ್ನೋದಾದರೆ ಎಂಥ ಗಟ್ಟಿ ಯುವಕ, ಬದುಕಿ ಬಾಳಬೇಕಾದಂಥ ಯುವಕ. ಈ ತರಹದ ಆರೋಗ್ಯವಂತ ಶರೀರಕ್ಕೆ ಏನೂ ಆಗೋದಿಲ್ಲ ಎನ್ನುವಂತಹದ್ದು ಕಣ್ಣಿಲ್ದಲೇ ಇದ್ದವರಿಗೂ ಕೂಡ ಗೊತ್ತಿರುವಂಥ ಸತ್ಯ. 33 ವರ್ಷಕ್ಕೆ ಹೃದಯಾಘಾತನ, ಅದು ಕೂಡ ಎಂತಹ ಕಾಲಘಟ್ಟದಲ್ಲಿದ್ದೀವಿ. 99-100 ವರ್ಷ ಆ ಕಾಲದಲ್ಲಿ ಬದುಕ್ತಾ ಇದ್ರು. ಆದರೆ 33 ವರ್ಷದ ರಾಕೇಶ್ ಪೂಜಾರಿಗೆ ಹೃದಯಾಘಾತ ಆಗುತ್ತೆ ಅನ್ನೋದಾದರೆ ಅಲ್ಲಿ ಸುತ್ತಮುತ್ತ ಇದ್ದವ್ರು ಯಾರೂ ಕೂಡ ನಂಬಿರಲಿಲ್ಲ. ಹಾಗಾಗಿ ಅಲ್ಲಿ ಕೂರಿಸ್ತಾರೆ. ಪ್ರಾಥಮಿಕವಾದಂಥ ಏನು ಫಸ್ಟ್ ಏಡ್ ಅಂತ ಏನು ಕರಿತೀವೋ, ಅವನಿಗೆ ನೀರು ಕೊಡಲಾಯಿತು, ಅವರಿಗೆ ಎದೆಯನ್ನು ಸವರಲಾಯಿತು. ಸೊ ಹೀಗೆ ಸಾಕಷ್ಟು ಪ್ರಾಥಮಿಕವಾದಂಥ ಚಿಕಿತ್ಸೆ ಕೊಟ್ಟಿರ್ಬೋದು. ಅದಾದ ನಂತರ ಆತನಿಗೆ ಸುಸ್ತು ಕಾಣಿಸಿಕೊಳ್ಳುತ್ತೆ, ಕುಸಿದು ಬೀಳ್ತಾನೆ. ಅದಾದ ಮೇಲೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು, ಟ್ರೀಟ್ಮೆಂಟ್ ಫಲಿಸದೆ ಸಾವನ್ನಪ್ತಾರೆ ರಾಕೇಶ್ ಪೂಜಾರಿ. ಅವರ ಸಾವಿನ ಸುದ್ದಿ ಚಂದನವರದಲ್ಲಿ ಹರಡ್ತಾ ಇದ್ದ ಹಾಗೆ ಒಂದು ರೀತಿಯ ಆಘಾತ. ಇಲ್ಲ, ಆಘಾತ ಯಾಕೆ ಅಂತ ಹೇಳಿದ್ರೆ, ಕಾಂತಾರ ಸಿನಿಮಾದ ನಟನಿಗೆ ಮತ್ತು ಆ ಚಿತ್ರದಲ್ಲಿರ್ತಕ್ಕಂತಹ ಕಲಾವಿದರಿಗೆ ಒಂದಲ್ಲ ಒಂದು ರೀತಿಯ ಕಂಟಕ, ಒಂದು ಸಾಮಾಜಿಕ ಕಂಟಕ, ಜೊತೆಗೆ ಕಾನೂನು ಕಂಟಕ, ಒಂದು ರೀತಿಯ ಅಪಘಾತದಂತಹ ಆಘಾತಗಳು ಬೇರೆ ಬೇರೆ ತರಹದಲ್ಲಿ. ನಾವು ಯಾಕಿದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸುದ್ದಿಯ ಕೊರತೆ ಇರೋದ್ರಿಂದ ಈ ತರಹದ ಒಂದು ಆ್ಯಂಗಲ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದ ವಿರುದ್ಧ ಮಾತನಾಡ್ತಾರೆ. ಹಂಗಲ್ಲ, ಒಂದು ಘಟನೆ ನಡೆದಾಗ ಅದರ ಸುತ್ತಲಿನ ಆಯಾಮಗಳನ್ನು ಗಮನಿಸಬೇಕಾಗುತ್ತೆ. ಅದರ ಮೂಲಗಳನ್ನು ಹುಡ್ಕೊಂಡು ಹೋದಾಗ ನಮಗೆ ಆಪ್ತಮಿತ್ರ ಸಿನಿಮಾ ನೆನಪಿಗೆ ಬರುತ್ತೆ. ಆ ಆಪ್ತಮಿತ್ರದಲ್ಲಿ ನಟನೆ ಮಾಡ್ತಾ ಇದ್ದಂತಹ ಕಲಾವಿದರು ಯಾವ ಯಾವ ಪಾತ್ರವನ್ನು ನಿರ್ವಹಿಸಿದ್ರು. ನಾಗವಲ್ಲಿಯ ಪಾತ್ರ ನಿರ್ವಹಿಸಿದ್ರು, ಸೌಂದರ್ಯಳಿಗೇನಾಯಿತು. ಅದಾದ ನಂತರ ರಮೇಶ್ಗೂ ಕೂಡ, ರಮೇಶ್ ಅರವಿಂದ್, ಅದರಲ್ಲೂ ಕೂಡ ಸಾಕಷ್ಟು ರೀತಿಯ ಅವರಿಗೂ ಕೂಡ ಕೆಲ ಪರೀಕ್ಷೆಗಳೆದುರಾಯಿತು. ವಿಷ್ಣುವರ್ಧನ್ ಅವರ ಸ್ಥಿತಿ ಏನಾಯಿತು. ಆರೋಗ್ಯವಾಗಿದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಸಾವು. ಅದಾದ ನಂತರ ಅವಿನಾಶ್ ಅವರಿಗೇನಾಯಿತು, ಜೊತೆಗೆ ಅವರ ಕೌಟುಂಬಿಕ ವಿಚಾರಕ್ಕೆ ಬರೋದಾದರೆ ಅವರ ಮಗನ ಸ್ಥಿತಿ, ಇವೆಲ್ಲವೂ ಕೂಡ ಇದೆಯಲ್ಲ ಚರ್ಚೆಗೆ ಕಾರಣವಾಗುತ್ತೆ. ಸೊ ಕಾಂತಾರ ಸಿನಿಮಾದ ನಟರಿಗೆ ಯಾಕೆ ಈ ತರಹದೊಂದು ಪರೀಕ್ಷೆ ಎನ್ನುವಂತಹದ್ದು. ಈ ಹಿಂದೆ ಕಾಂತಾರ ಸಿನಿಮಾದ ನಟ ದೈವದ ಮೊರೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ದೈವದ ಸಾನ್ನಿಧ್ಯದಲ್ಲಿ ದೈವ ನುಡಿದಂತಹ ಕೆಲ ವಾಕ್ಯಗಳು. ದೈವ ಏನು ಹೇಳುತ್ತೆ, ನಿಮಗೆ ಕೌಟುಂಬಿಕವಾದಂತಹ ನಿಮ್ಮ ಕುಟುಂಬ ಛಿದ್ರ ಆಗಬೇಕು ಅಂಥೇಳಿ ಯಾರೋ ಬಯಸ್ತಾ ಇದ್ದಾರೆ, ನಿಮ್ಮ ಕುಟುಂಬ ಚೆನ್ನಾಗಾಗಬೇಕು, ಹಾಗಿದ್ರೆ ನೀವು ನಮ್ಮ ಸಾನ್ನಿಧ್ಯಕ್ಕೆ ಬರ್ತಾ ಇರಬೇಕು. ಈ ಅರ್ಥದಲ್ಲಿ ಅಲ್ಲೊಂದಷ್ಟು ದೈವದ ಆದೇಶವೂ ಬರುತ್ತೆ. ಅದಾದ ನಂತರ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಯಿತು. ಸೊ ಈಗ ಕಾಂತಾರ ಸಿನಿಮಾದ ಸ್ವಲ್ಪ ದಿವಸದ ಹಿಂದೆ ಇದೇ ಕಾಂತಾರ ಸಿನಿಮಾದ ಕಲಾವಿದನಾಗಿದ್ದಂಥ ಕಪಿಲ್ ಎನ್ನುವಂಥ ವ್ಯಕ್ತಿ, ಆತನೂ ಕೂಡ ಸಾವನ್ನಪ್ತಾನೆ. ಅದಾದ ನಂತರ ಬೆರಳೆಣಿಕೆಯ ದಿವಸಗಳಲ್ಲಿ ಈಗ ರಾಕೇಶ್ ಪೂಜಾರಿಯ ಸಾವು ನಿಜಕ್ಕೂ ಕೂಡ ಚಂದನವನಕ್ಕೆ ಭಾರಿ ಆಘಾತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.